ಇಲ್ಲಾಂದ್ರೆ ತಿಂಗಳಿಗೆ 2 ಅಂಡೆ ಬೇಕಾಗ್ತಾ ಇತ್ತು ಅಲ್ಲ. ಈಗ ವರ್ಷಕ್ಕೆ 1 ಅಂಡೆ ಇದ್ರೆ ವರ್ಷಕ್ಕೆ 1 ಅಂಡೆ. ಎಷ್ಟು ಬುಟ್ಟಿ ಗೊಬ್ಬರ ಹಾಕ್ತಿರೋದಕ್ಕೆ? ಇದಕ್ಕೆ ಬೆಳಿಗ್ಗೆ 1 ಬುಟ್ಟಿ ಸಾಯಂಕಾಲ 1 ಬುಟ್ಟಿ. ನಮ್ಮ ತುಳುನಾಡಿಗೆ ಬಂದು ತುಳು ಕೂಡ ಕಲ್ತಿದ್ರಿ? ಹೌದು. ಎಂಚೊಲ್ಲಾರೆ ಎಡ್ಡಲ್ಲ ತೊಂದ್ರೆ ಅಜ್ಜಿ ತೊಂದರೆ ಯಾನ್ ಬದ್ದದೆ ಸುಮಾರು ವರ್ಷ ಅಂಡ್ ಏತರ ಸಾನ್ರಿ ಯಾನ್ ಬದ್ದದು 24-25 ವರ್ಷ ಅಂಡ್ ಅಂಚ ಬತ್ತಾಯ ಬೇಟಿ ತುಳು ಕಲ್ತಾರೆ. ಮಕ್ಕಳು ಸಂದಿರುವಾಗ್ಲೇ 1-2 ದನ ಇತ್ತಂದ್ರೆ ಮನೆಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಅವರನ್ನು ಕೊಟ್ಟಿಗೆಗೆ ಕರ್ಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ಅವ್ರ ಮೋರಿಯಲ್ಲಿ ಕೂರ್ತಾರೆ. ಇದು ಫಸ್ಟ್ ಮಾಡ್ಲಿಕ್ಕೆ ಹೈನುಗಾರಿಕೆ ಮಾಡ್ಲಿಕ್ಕೆ ಕಾರಣನೇ ಅದು. ಯಾವ ತಳಿದು ಇದು? ಇದು ರೆಡ್ ಸಿಂಧಿ. ರೆಡ್ ಸಿಂಧಿ ಎಲ್ಲಿಂದ ತಂದಿರೋದು? ಇದು ಧರ್ಮಸ್ಥಳ ಹೆಗ್ಡೆ ಅವರು ಕೊಟ್ಟಿದ್ದು. ಹೌದಾ? ಧರ್ಮಸ್ಥಳ ಹೆಗ್ಡೆ ಅವರು ಫ್ರೀ ಆಗಿ ಕೊಟ್ಟಿದ್ದು. ಇದು ನೆಲಕಡ್ಲೆ ಸಿಪ್ಪೆ, ಮತ್ತೆ ಗೋಧಿ ಹೊಟ್ಟು, ಮತ್ತೆ ಸೋಡೌಡಿ, ಉಪ್ಪು, ರಾಗಿ ಬುಸ, ಜೋಳ ಬುಸ, ಮತ್ತೆ ಇದು ಡಿಪ್ಪಲ್ಲಿ ಸಿಗುವ ಕ್ಯಾಲ್ಸಿಯಂ. ಇಲ್ಲ, ಇದ್ರಲ್ಲಿ ಸೋತಿದ್ದುಂಟು ನಾನು. ಅಲ್ಲ, ಒಮ್ಮೆ ಡೈರಿ ಅವರ ಪ್ರಾಬ್ಲಮ್ ಅಲ್ಲಿ 20 ದನ ಒಂದೇ ದಿವಸಕ್ಕೆ ಸಂಜೆ ಹಾಲು ಆಗುದಿಲ್ಲ ಅಂತ ಹೇಳಿ ಬಿಟ್ರು. ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಕೊಟ್ಟೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲಬೆಟ್ಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಕಣಿಯೂರಲ್ಲಿದ್ದೇನೆ. ಇಬ್ರಾಹಿಂ ಅವರು ಅಂತೇಳಿ ನಮ್ಮ ತಾಲೂಕಿನ ಅತ್ಯಂತ ದೊಡ್ಡ ಹೈನುಗಾರರು ಅಂತ ಹೇಳ್ಬೋದು. ಅವರದ್ದು ದೊಡ್ಡದಾಗಿರುವಂಥ ಒಂದು ದನದ ಡೈರಿಗೆ ನಾನು ಬಂದಿದ್ದೇನೆ. 550ಕ್ಕಿಂತ ಹೆಚ್ಚು ಲೀಟರ್ ಹಾಲನ್ನು ಪ್ರತಿನಿತ್ಯ ಕೊಡ್ತಾ ಅತ್ಯುತ್ತಮವಾಗಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಹಾಲು ಕರೀಲಿಕ್ಕೋಸ್ಕರ ಇರುವಂಥ 4-5 ಮಿಷನ್ಗಳು, ಅದರ ಜೊತೆಗೆ 5-6 ಎಕರೆಯಲ್ಲಿ ಮಾಡಿರುವಂಥ ಹುಲ್ಲು, 50ಕ್ಕಿಂತ ಹೆಚ್ಚು ದನಗಳಿರುವಂಥದ್ದು. ಬೆಳ್ತಂಗಡಿ ತಾಲೂಕಲ್ಲಿ ಇರೋದು ಅಂತ ಹೇಳಿದ್ರೆ ತುಂಬ ಜನರಿಗೆ ನಂಬಲಿಕ್ಕೆ ಅಸಾಧ್ಯ ಆಗಿರುವಂಥದ್ದು. ಆದರೂ ಕೂಡ ನೀವು ಯಾರ್ಯಾರು ಹೈನುಗಾರಿಕೆಯ ಅಭಿಮಾನಿಗಳಿದ್ದೀರಿ, ಯಾರ್ಯಾರು ದನವನ್ನು ಸಾಕ್ತಿದ್ದೀರಿ, ನೀವೆಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದು ಅತ್ಯುತ್ತಮವಾಗಿರುವಂಥ ಸುಂದರವಾಗಿರುವಂಥ ಫಾರ್ಮನ್ನು ಇಬ್ರಾಹಿಂ ಅವರು ನಡೆಸಿದ್ದಾರೆ. ಅವರು ಹೇಗೆ ಎಷ್ಟು ದನಗಳನ್ನು ಮೇಂಟೈನ್ ಮಾಡ್ತಾರೆ, ಅವರು ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ದನಗಳು ಅವರ ಹತ್ರ ಇತ್ತು, ಅದರ ಜೊತೆಗೆ ಅದರಲ್ಲಿ ಬರುವಂಥ ಸವಾಲುಗಳೇನು, ಅದಕ್ಕೆ ಹಾಕುವಂಥ ಫುಡ್ಗಳೇನು, ಮೆಡಿಸಿನ್ಗಳೇನು, ಹಾಲಿಗೆ ಹೆಚ್ಚು ಬರಲಿಕ್ಕೆ ಯಾವ ಟೆಕ್ನಿಕನ್ನು ಅವರು ಉಪಯೋಗಿಸ್ತಾರೆ ಅನ್ನುವಂಥ ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ಅದರಿಂದಾಗಿ ನೀವು ಇದನ್ನು ಯಾರ್ಯಾರು ಹೈನುಗಾರರು ಅಂತಿದ್ದಾರೆ ಮತ್ತು ಹಾಲಿನ ಡೈರಿಯ ಗ್ರೂಪ್ಗಳಿದೆ, ಆ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ಕೇವಲ ಜರ್ಸಿ HF ಅಂತಲ್ಲ, ಹಲವಾರು ವಿಧದ ವೆರೈಟಿಯ ಹಸುಗಳಿದೆ. ನೋಡಿ, ಇದೊಂದು ಅವ್ರದ್ದು ಪ್ರೀತಿಯ ಗೀರು ಹೋರಿ, ತುಂಬ ವರ್ಷದಿಂದ ಇದನ್ನು ಸಾಕ್ತಿದ್ದಾರೆ ಅಂತ ನಾನು ಕೇಳಿದೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಇಬ್ರಾಹಿಂ ಸರ್, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಒಂದು ದೊಡ್ಡ ಹೈನುಗಾರಿಕೆ ಸೆಟಪ್ ಇದು. ನಾನು ತುಂಬ ಟೈಮಿಂದ ಬರಬೇಕಂತ ಯೋಚನೆ ಮಾಡಿದ್ದೆ, ಆದರೆ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಬಂದಿದ್ದೇವೆ. ಎಷ್ಟು ವರ್ಷದಿಂದ ಈ ರೀತಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ? ಒಂದು ಎಮ್ಮೆಯಿಂದ ಒಂದು 18 ವರ್ಷ ಆಯ್ತು. ಒಂದು ಎಮ್ಮೆಯಿಂದ. ಈಗ ಎಷ್ಟಿದೆ? ಈಗ 45. 45. HF ಜರ್ಮನ್ ಬ್ರೀಡ್. ಜರ್ಮನ್ ವೈಟ್. ಏನು ಜರ್ಮನ್ ಬ್ರೀಡ್ ಅಂತ ಹೇಳಿದ್ರೆ ವಿಶೇಷ ಅದರದ್ದು? ಇದರದ್ದು ವಿಶೇಷತೆ ಅಂದ್ರೆ ಒಂದು 8-9 ತಿಂಗಳು ಒಂದೇ ಲೆಕ್ಕ ಹಾಲು ಕೊಡುತ್ತೆ. ಇದಕ್ಕೊಂದು 28 ಲೀಟರ್ ಹಾಲು ಉಂಟು. 28 ಲೀಟರ್. 28 ಲೀಟರ್. ಈಗ ಈ ವೆರೈಟಿಗಳನ್ನೆಲ್ಲ ಎಲ್ಲಿಂದ ತರುವಂತದ್ದು ನೀವು? ಇದು ತಮಿಳ್ನಾಡಿದ್ದು. ತಮಿಳ್ನಾಡಿದ್ದು. ಎಷ್ಟು ಸಮಯ ಆಯ್ತು ಬಂದು? ಇದು ಬಂದೊಂದು 8 ತಿಂಗಳು ಆಯ್ತು. 8 ತಿಂಗಳು. ನಿಮ್ಮಷ್ಟೇ ಹೈಟ್ ಇದೆ ಅಲ್ಲ? ನನ್ನಷ್ಟೇ ಆಯ್ತು. 28 ಲೀಟರ್ ಹಾಲು ಕೊಡ್ತದೆ. 28 ಲೀಟರ್. ಇದಂದ್ರೆ ಬ್ರೀಡಿಗೆ ಅಂತಾನೆ ಇಟ್ಟಿದ್ದು. ಹೌದಾ? ಯಾವ ತಳಿ ಇದು? ಇದು ರೆಡ್ ಸಿಂಧಿ. ರೆಡ್ ಸಿಂಧಿ. ಎಲ್ಲಿಂದ ತಂದಿರೋದು? ಇದು ಧರ್ಮಸ್ಥಳ ಹೆಗ್ಡೆ ಅವರು ಕೊಟ್ಟಿದ್ದು. ಹೌದಾ? ಧರ್ಮಸ್ಥಳ ಹೆಗ್ಡೆ ಅವರು ಫ್ರೀ ಆಗಿ ಕೊಟ್ಟಿದ್ದು.
ಜರ್ಸಿಯಲ್ಲಿ A1 ಬ್ರೀಡ್, ಹಾ ಇದಕ್ಕೊಂದು 20 ಲೀಟರ್ ಹಾಲು ಬರುತ್ತೆ. 20 ಲೀಟರ್ ಹಾಲು. 20 ಲೀಟರ್. ಹಾ ಜರ್ಸಿ ಅಂತ ಹೇಳಿದ್ರೆ ಕ್ರಾಸ್ ಜರ್ಸಿ ಇದು? ಅಲ್ಲಲ್ಲ, ಒರಿಜಿನಲ್ ಸಿಂಧಿ, ಒರಿಜಿನಲ್ ಜರ್ಸಿ. ಇದೊಂದು ಸಿಂಧಿ ಹೊಸ. ಹಾ ಸಿಂಧಿ ಅಂದ್ರೆ ಏನದು ವಿಶೇಷ? ಇದ್ರ ವಿಶೇಷತೆ ಅಂದ್ರೆ ಅದು HF ತರನೇ, ಹಾ ಜಾಸ್ತಿ ಟೈಮ್ ಹಾಲು ಕೊಡುತ್ತೆ. ಜಾಸ್ತಿ ಟೈಮ್ ಹಾಲು ಕೊಡುತ್ತೆ. ಇದಕ್ಕೊಂದು 26 ಲೀಟರ್ ಹಾಲು ಉಂಟು ಈಗ. 26 ಲೀಟರ್. 26 ಲೀಟರ್. ಹಾ ನೋಡ್ಬೇಕಾದ್ರೆ ಹೈಟ್ ಎಲ್ಲ ಸ್ವಲ್ಪ ಕಡಿಮೆ ಅಲ್ಲ? ಕಮ್ಮಿ ಆದ್ರೂ ಹಾ ಹಾಲು ಬರುತ್ತೆ. ಸಾಯಿವಾಲ ಹಾ ಡಿಗ್ರಿ ಫ್ಯಾಟ್ಗೆ. ಹಾ ಏನು ವಿಶೇಷ ಇದೆ ಸಾಯಿವಾಲದು? ಸಾಯಿವಾಲದ ಹಾಲು ದಪ್ಪ, ಹಾಲು ಡಿಗ್ರಿ ದಪ್ಪ. ಫ್ಯಾಟ್. ಎಷ್ಟು ಲೀಟರ್ ಕೊಡ್ತದೆ? ಇದೊಂದು 18 ಲೀಟರ್ ಹಾಲು ಉಂಟು. 18 ಲೀಟರ್. 18 ಲೀಟರ್. ಈಗ ಈ ಸಾಯಿವಾಲದ್ದು ಎಲ್ಲ ಸೇರಿ ಮಿಕ್ಸ್ ಮಾಡಿ ನೀವು ಕೊಡುವಂತದ್ದು? ಸಾಯಿವಾಲ ಜರ್ಸಿ ಮಿಕ್ಸ್. ಆಗ ಅದು ಡಿಗ್ರಿಗೆ ಚೆನ್ನಾಗಾಗತ್ತಾ? ಡಿಗ್ರಿಗೆ ಬರುತ್ತೆ. ಈಗ ಎಷ್ಟು ಲೀಟರ್ ಹಾಲು? ಇದೊಂದು 550 ಲೀಟರ್ ಹಾಲು ಉಂಟು. 550 ಲೀಟರ್. 500. ಈ ರೀತಿ ಒಂದು 500 ಕ್ರಾಸ್ ಆಗಿ ಎಷ್ಟು ವರ್ಷ ಆಯ್ತು ಇದು? 500 ಕ್ರಾಸ್ ಆಗಿ ಜಾಸ್ತಿ ಟೈಮ್ ಆಗ್ಲಿಲ್ಲ. ಹಾ ಇತ್ತೀಚೆಗೆ ಒಂದು 6-7 ತಿಂಗಳು ಆಯ್ತು ಅಷ್ಟೇ. 6 ಅದಕ್ಕಿಂತ ಮುಂಚೆ ಒಂದು 450 ಲೀಟರ್ ಹಾ ಒಂದು 6 ವರ್ಷ ಆಯ್ತು. 6 ವರ್ಷದಿಂದ. ಈಗ ಅಲ್ಲಿ ಸ್ನೇಹಿತರೆ ನೋಡಿ, ಮೇಲ್ಗಡೆಯಿಂದ ಮಾಡಿದ ನೀರು ಬೀಳ್ತಿದೆ. ಅದು ಹೇಗೆ ಸೆಟಪ್ ಮಾಡಿದಿರಿ? ಅಂದ್ರೆ ತಂಪಾಗ್ಲಿಕ್ಕೋಸ್ಕರ? ಕೋಲ್ಡಿಗೆ. ಹಾ ಈಗ ಹೀಟ್ ಜಾಸ್ತಿ ಉಂಟಲ್ಲ, ಈ ಶೀಟ್ನ ಮೇಲೆ ನೀರು? ಸೀಟ್ನ ಮೇಲೆ. ಎಷ್ಟು ಅದು ಗಂಟೆ? ಒಳಗಡೆಯಿಂದ ಬಿಡ್ಲಿಕ್ಕೆ ಆಗುತ್ತೆ. ಅದು ಬಿಟ್ರೆ ಕ್ಯಾಲ್ಸಿಯಂ ಡೌನ್ ಬರುತ್ತೆ. ಹೌದಾ? ಹಾ. ಕೆಲವು ಕಡೆ ಬಿಟ್ಟಿದ್ದಾರೆ, ನಾನು ಮೊನ್ನೆ ಕೆಲವು ಕಡೆ ನೋಡಿದೆ, ಮಿಸ್ಟ್ ಟೈಪ್ ಅಲ್ಲಿ ಬಿಡ್ತಾರೆ ಸಣ್ಣದಾಗಿ. ಅದರಲ್ಲಿ ಕ್ಯಾಲ್ಸಿಯಂ ಪ್ರಾಬ್ಲಮ್ ಬರುತ್ತೆ. ಹಾ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಬಿಟ್ಟು. ಮೇಲ್ಗಡೆಯಿಂದ. ನೋಡಿ ಸ್ನೇಹಿತರೆ, ಮಳೆಗಾಲದ ರೀತಿಯಲ್ಲಿ ಪಟ 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 ಅಂತ ನೋಡಿ ಬೀಳ್ತಾ ಇದೆ. ಬಿರು ಬಿಸಿಲಲ್ಲೂ ಕೂಡ ಸ್ಲೋ ಆಗಿ ಕೋಲ್ಡ್ ಆಗ್ತಾ ಇದೆ ಅಲ್ಲ, ಟೆಂಪರೇಚರ್ ಡೌನ್ ಆಗುತ್ತೆ ಅಲ್ಲ? ಅದಕ್ಕೆ ಫ್ಯಾನ್ ಕೂಡ ಹಾಕಿದಿರಿ? ಫ್ಯಾನ್ 24 ಗಂಟೆ ಬೇಕು ಅಲ್ಲ? 24 ಗಂಟೆ 24 ರನ್ನಿಂಗ್ ಅಲ್ಲಿ ಇರಲೇಬೇಕು. ಇದ್ರ ತಾಯಿಯಿಂದ ಶುರು ಮಾಡಿದ್ದು. ಇದರ ತಾಯಿಯಿಂದ? 15 ವರ್ಷ ಮುಂಚೆ ಇತ್ತು ತಾಯಿ. ಅದು ಮತ್ತೆ ವಯಸ್ಸಾಯ್ತು, ಕೊಟ್ಟೆ. ಈಗ ಇದಕ್ಕೆ ಎಷ್ಟು ವರ್ಷ ಆಯ್ತು? ಇದಕ್ಕೆ ಒಂದು 6 ವರ್ಷ ಆಯ್ತು ಅಷ್ಟೇ. 6 ವರ್ಷ ಆಯ್ತು. ಎಷ್ಟು ಹಾಲು ಕೊಡ್ತದೆ ಇದು? ಇದೊಂದು 14 ಲೀಟರ್. ಸ್ನೇಹಿತರೆ, ಇಬ್ರಾಹಿಂ ಅವರ ಇಡೀ ಫ್ಯಾಮಿಲಿ ಹೈನುಗಾರಿಕೆಯಲ್ಲಿ ಇರುವಂತದ್ದು. ನಮ್ಮ ಜೊತೆ ಇಮ್ತಿಯಾಜ್ ಇದ್ದಾರೆ. ಇಮ್ತಿಯಾಜ್ ನಮಸ್ತೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ಇನ್ನು ಸೆಕೆಂಡ್ ಇಯರ್. ಯಾವ ಸ್ಕೂಲ್? ವಾಣಿ ವಾಣಿ ಕಾಲೇಜ್. ಅಪ್ಪನೊಟ್ಟಿಗೆ ನೀವು ಕೂಡ ಕೆಲಸ ಮಾಡ್ತೀರಿ? ಈಗ ರಜೆ ಸಿಕ್ಕಿದೆ. ಎಷ್ಟನೇ ಆಯ್ತು ರಜೆ ಸಿಕ್ಕಿ? ಒಂದು ವಾರ ಆಯ್ತು. 1.5 ತಿಂಗಳು. ಈ ಫಸ್ಟ್ PUC ಅವರ ಚಾನ್ಸ್ ಅಲ್ಲ, ಫೆಬ್ರವರಿಲೇ ಪರೀಕ್ಷೆ ಮುಗೀತದಲ್ಲ. ಈಗ ಕೆಲಸ ಮಾಡ್ತೀರಿ? ಶಾಲೆಗೆ ಹೋಗ್ಬೇಕಾದ್ರೂ ಕೆಲಸ ಮಾಡ್ತೀರಿ ಇಲ್ಲಿ? ಒಮ್ಮೊಮ್ಮೆ ಶನಿವಾರ ಭಾನುವಾರ ಕೆಲಸ ಮಾಡ್ತೀರಿ. ಈಗ ಇದಕ್ಕೆ ಬೇಕಾಗಿರುವಂಥದ್ದು ಮೈನ್ ಆಗಿ ಫುಡ್ಡು, ಹುಲ್ಲು ಇಂಥದ್ದೆಲ್ಲ ಇದೆ. ಹೇಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದು ಅಲ್ಲಿ 5 ಎಕರೆಯಲ್ಲಿ ಹುಲ್ಲು ನಟ್ಟಿದ್ದೀವಿ. 5 ಎಕರೆಯಲ್ಲಿ? 5 ಎಕರೆಯಲ್ಲಿ ಯಾವುದು ಹುಲ್ಲು? ಏನು ಹೆಸರು ಇದಕ್ಕೆ ಹುಲ್ಲಿಗೆ? ನೇಪಿಯರ್ ಹುಲ್ಲು. ಅದು ಹೇಗೆ ಕಟ್ಟಿಂಗ್ ಎಲ್ಲ ಎಷ್ಟು ತಿಂಗಳಿಗೆ ಒಂದ್ಸಲ ಬರ್ತದೆ? ಹೇಗೆ ಅದು? ಅದು 25 ದಿನಕ್ಕೆ. 25 ದಿವಸಕ್ಕೊಂದ್ಸಲ ಕಟ್ಟಿಂಗ್ ಮಾಡ್ತೀರಿ? ಅಲ್ಲಿಂದ ಇಲ್ಲಿಗೆ ತರೋದು ಹೇಗೆ? ರಿಕ್ಷಾದಲ್ಲಿ. ರಿಕ್ಷಾದಲ್ಲಿ? ರಿಕ್ಷಾದಲ್ಲಿ ತಂದ ಮೇಲೆ ಈ ರೀತಿ ಕಟಿಂಗ್ ಮಾಡೋದು. ಕಟ್ಟಿಂಗ್ ಚಾಪ್ ಕಟ್ರ್ ಈ ಮಿಷಿನ್ ಅಲ್ಲಿ ಅಲ್ಲ, ಹುಡಿಯಾಗಿ ಬೀಳ್ತದೆ. ಇದರಲ್ಲಿ ಒಂದು ಕೆಳಗಡೆ ಬೀಳ್ತದೆ, ಇನ್ನೊಂದು ಮೇಲ್ಗಡೆ ಹಾರ್ತದಲ್ಲ, ಅದು ಹೇಗೆ? ಬ್ಲೇಡ್ ಉಂಟು. ಅದ್ರ ಮೇಲ್ಗಡೆ ಹಾರ್ತದಲ್ಲ. ಇದು ಒಂದು ದಿನಕ್ಕೆ ಎಷ್ಟು ಬೇಕಾಗತ್ತೆ ಈ ರೀತಿ ಹುಲ್ಲು ನಿಮ್ಗೆ? ಒಂದು ದಿನಕ್ಕೆ ಒಂದು 50 ಕಟ್ಟಬೇಕು. 50 ಕಟ್ಟಬೇಕು. ಅಂದ್ರೆ ಒಂದು ಹೊತ್ತಿಗೆ 25 ಕಟ್ಟಬೇಕು. ಈಗ ಇಷ್ಟು ಕಟ್ಟಿಂಗ್ ಆಗಿದಲ್ಲ, ಇದು ಎಷ್ಟು ಕಟ್ಟು ಹುಲ್ಲಿದೆ ಇದು ಕಟ್ಟಿಂಗ್? ಇದು 25. 28 ಕಟ್ಟಿದ್ದು. ಒಂದೊಂದು ದನಗಳಿಗೆ ಅಲ್ಲೊಂದು ಬುಟ್ಟಿ ಹಾಕಿದ್ರಲ್ಲ, ಅದ್ರಲ್ಲಿ ಒಂದೊಂದು ಬುಟ್ಟಿಯ 2 ಬುಟ್ಟಿಯ? ಅದರಲ್ಲಿ ಒಂದೊಂದು ಬುಟ್ಟಿ. ಒಂದೊಂದು ಬುಟ್ಟಿ ಸಾಕಾಗ್ತದಾ? ಒಂದೊಂದು ಬುಟ್ಟಿ. ಮತ್ತೆ ತಿಂದಾದ್ಮೇಲೆ ಯಾವ್ದು ಜಾಸ್ತಿ ತಿಂತದ ಅದಕ್ಕೆ ಸ್ವಲ್ಪ. ಹೌದಾ? ಜಾಸ್ತಿ ತಿನ್ನೋದಕ್ಕೆ ಹೆಚ್ಚು. ಸ್ನೇಹಿತರೆ, ತುಂಬಾ ಕಡೆ ಸೈಲೇಜ್ಗಳನ್ನೆಲ್ಲ ಹಾಕ್ತಾರೆ, ಆದ್ರೆ ಇವರು ಫ್ರೆಶ್ ಆಗಿರುವಂತ ಹಸಿ ಹುಲ್ಲನ್ನು ಕಟ್ಟಿಂಗ್ ಮಾಡಿ ಈ ರೀತಿ ಕಟ್ಟಿಂಗ್ ಮಾಡಿ ಪ್ರತಿನಿತ್ಯ ದನಗಳಿಗೆ ಹಾಕ್ತಾರೆ. ಅದರ ಜೊತೆಗೆ ಇಡೀ ಹೈನುಗಾರಿಕೆಯಲ್ಲಿ ಬ್ಯಾಲೆನ್ಸಿಂಗ್ ಇರುವಂಥದ್ದು ಈ ಹುಲ್ಲು ಮತ್ತು ಹಿಂಡಿಗಳು. ಕಡಿಮೆ ರೇಟಲ್ಲಿ ಅತ್ಯುತ್ತಮವಾಗಿರುವಂಥ ಹಿಂಡಿಯನ್ನು ಕೊಟ್ಟಾಗ ಹೆಚ್ಚು ಹಾಲು ಸಿಗ್ತದೆ, ಆಗ ಹೆಚ್ಚು ಲಾಭ ಪಡೀಲಿಕ್ಕಾಗತ್ತೆ. ಅದೇ ರೀತಿಯಲ್ಲಿ ಇವರು ಯಾವ್ಯಾವ ಹಿಂಡಿಗಳನ್ನು ಹಾಕ್ತಾರೆ ಅನ್ನುವಂಥದ್ದನ್ನು ಕೂಡ ಇಮ್ತಿಯಾಜ್ ಹೇಳ್ತಾರೆ. ಇದು ನೆಲಕಡಲೆ ಸಿಪ್ಪೆ, ಮತ್ತೆ ಗೋಧಿ ಹೊಟ್ಟು, ಮತ್ತೆ ಸೋಡೌಡಿ, ಉಪ್ಪು, ರಾಗಿ ಬುಸ, ಜೋಳ ಬುಸ, ಮತ್ತೆ ಇದು ಡಿಪ್ಪಲ್ಲಿ ಸಿಗುವ ಕ್ಯಾಲ್ಸಿಯಂ. ಈಗ ಇಲ್ಲಿ ನೋಡ್ಬೇಕಾದ್ರೆ ಎಲ್ಲ ಒಂದೇ ಗೋಣಿಯಲ್ಲಿ ಇದೆಲ್ಲ, ಹೇಗೆ ಇದು? ಅದು ನಾವು ಒಂದು ಪಿಕಪ್ ಅಲ್ಲಿ ತಂದು ಫುಲ್ ಮಿಕ್ಸ್ ಮಾಡೋದು. ಎಲ್ಲ ಅಂಗಳದಲ್ಲಿ ಮಿಕ್ಸ್ ಮಾಡ್ತೀರಾ ಅಥವಾ ಇಲ್ಲೇ ಮಿಕ್ಸ್ ಮಾಡ್ತೀರಾ? ಇಲ್ಲೇ ಮಿಕ್ಸ್ ಮಾಡೋದು. ಇಲ್ಲೇ ಮಿಕ್ಸ್ ಮಾಡಿ ಗೋಣಿಯಲ್ಲಿ ಇಟ್ಟಿರ್ತೀರಿ.
ಒಂದಿನಕ್ಕೆ ಈ ರೀತಿಯ ಗೋಣಿ ಎಷ್ಟು ಬೇಕಾಗತ್ತೆ? ಒಂದು ದಿನಕ್ಕೆ 7. 7 ಅಲ್ಲಿ ಈಗ ತುಂಬಿಸಿಟ್ಟಿರೋದಾ? ಹೊತ್ತಿಗೆ ಹಾ, ದಿನಕ್ಕೆ 14 ಗೋಣಿ ಹೋಗ್ತದೆ. 14 ಗೋಣಿ. ಒಂದೊಂದು ದನಕ್ಕೆ ಎಷ್ಟೆಷ್ಟು ಹಾಕ್ತೀರಿ? ಒಂದೊಂದು ದನಕ್ಕೆ ಈ ಬುಟ್ಟಿಯಲ್ಲಿ ಹಾಕೋದು. ಈ ಬುಟ್ಟಿಯಲ್ಲಿ ಒಂದು ಅರ್ಧ ಹಾಕ್ತೀರಾ? ಅರ್ಧ ಅಲ್ಲ, ಫುಲ್ ಆಗ್ಬೇಕಾ? ಕಮ್ಮಿ ಇರೋದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತಿವಿ. ಕಮ್ಮಿ ಹಾಲು ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತಿವಿ. ಹೆಚ್ಚು ಹಾಲಿದ್ದಕ್ಕೆ ಹೆಚ್ಚು ಹಾಕ್ತಿವಿ. ನೋಡಿ, ಈ ರೀತಿಯ ತುಂಬಾ ದೊಡ್ಡ ದೊಡ್ಡ ಡೈರಿಗಳನ್ನು ಎಲ್ಲ ಕೆಲಸದವರು ಇಟ್ಟೇ ಮಾಡಬಹುದು. ಆದ್ರೆ ನೀವು ನಿಮ್ಮ ತಂದೆ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀರಿ. ಎಷ್ಟು ವರ್ಷ ನೀವು ಕೆಲಸ ಮಾಡ್ತಿದ್ದೀರಿ? ಒಂದು 6-7 ವರ್ಷ ಆಯ್ತು. 7 ವರ್ಷ ಅಂದ್ರೆ ಎಷ್ಟನೇ ಕ್ಲಾಸಿಂದ ಕೆಲಸ ಮಾಡ್ತಿದ್ದೀರಿ? ಒಂದು 3-4ನೇ ಕ್ಲಾಸಿಂದ ಶುರು ಮಾಡಿ. 4ನೇ ಕ್ಲಾಸಿಂದ? ಹಾ. ಓಹೋ. ಇದು ಹಾಲು ಕರೆಯುವಂತದ್ದೆಲ್ಲ ಗೊತ್ತಾ ನಿಮ್ಗೆ? ಗೊತ್ತುಂಟು. ಮಿಷಿನ್ ಅಲ್ಲಿ ಅಥವಾ ಕೈಯಲ್ಲಿಯಾ? ಮಿಷನ್ ಅಲ್ಲಿ ಗೊತ್ತುಂಟು, ಕೈಯಲ್ಲಿ ಗೊತ್ತುಂಟು. ಹಾಲು ಕರಿತೀರಿ? ಹೇಗಾಗತ್ತೆ ಕೆಲಸ ಮಾಡ್ಲಿಕ್ಕೆ? ಖುಷಿ ಆಗ್ತದೆ. ಈಗ ಯೂಟ್ಯೂಬ್ ಅಲ್ಲಿ ನಿಮ್ಮ ಸಂದರ್ಶನ ಹೊರಗೆ ಬರ್ತದೆ, ಆಗ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಏನ್ ಹೇಳ್ಬೋದು? ನೋಡಿದ್ರೆ ಎಂತ ಫೇಮಸ್ ಆದ, ಭಯಂಕರ ಫೇಮಸ್ ಆದ ಅಂತ ಹೇಳಿ. ಹಾಗೆ ಹೆಮ್ಮೆ ಇದೆ ನಿಮ್ಮ ತಂದೆಯೊಟ್ಟಿಗೆ ಸೇರಿ ಕೆಲಸ ಮಾಡ್ತೀರಿ ಅಲ್ಲ? ಏನ್ ಎಜುಕೇಶನ್ ಮಾಡ್ಬೇಕು ಅಂತಿದೆ ಮುಂದಕ್ಕೆ? ಅದಕ್ಕೆ ನೋಡ್ಬೇಕು. ಅಪ್ಪ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಎನಿಮಲ್ ಇದೆ. ಯಾವುದು ಎನಿಮಲ್ ಇದೆ? ಅದೇ ನಾನು ಹೇಳಲಿಕ್ಕೆ ಯೋಚನೆ ಮಾಡಿದೆ, ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ. ಮನೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಬೇಕು ಅಂತ ಹೇಳಿ. ಹೆಚ್ಚು ಇನ್ನೂ ಬೆಳಿಬೇಕು ಅಂತ ಇದೆಯಾ ಈ ರೀತಿ ಹೈನುಗಾರಿಕೆಯಲ್ಲಿ? ಇನ್ನು ಒಂದು 50 ಜನ ಮಾಡ್ಬೇಕು. ಇನ್ನು 50 ಜನ? ಇಮ್ತಿಯಾಜ್ ಅವರ ಅಣ್ಣ ತಮೀಮ್ ಅವರಿದ್ದಾರೆ. ಅವರು ಫುಲ್ ಟೈಮ್ ಆಗಿ ತಂದೆ ಜೊತೆ ಹೈನುಗಾರಿಕೆಯನ್ನು ಮಾಡ್ತಾರೆ. ತಮೀಮ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ತಮ್ಮ ಒಂದಷ್ಟು ವಿವರಣೆಯನ್ನು ಕೊಟ್ಟರು. ಈಗ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ನಿಮ್ ಜೊತೆ? ಇಬ್ರು. ಯಾರೆಲ್ಲ ಇಲ್ಲಿಯವರು? ಒಬ್ರು ಹಾಸನ, ಒಬ್ರು ಕುಂದಾಪುರ. ಇಬ್ರೇ 50 ಮೇಂಟೈನ್ ಮಾಡ್ಲಿಕ್ಕೆ ನೀವು ಒಟ್ಟು ಸೇರ್ತೀರಿ? ನಾವು ಸೇರ್ತೀವಿ ಫುಲ್ ಟೈಮ್ ಆಗಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ ಜರ್ನಿ? ಬೆಳಿಗ್ಗೆ 2-2:30. 2:30 ಎದ್ದಾಗಿರ್ತದೆ. ಯಾರೆಲ್ಲ ಕೆಲಸ ಮಾಡ್ತೀರಿ ನಿಮ್ಮ ಮನೆಯವರು? ಅಮ್ಮ, ಅಣ್ಣ, ಅಪ್ಪ, ಅವರಿಬ್ರು. ಎಲ್ರು? 2:30 ಎದ್ರೆ ಇದ್ರದ್ದೆಲ್ಲ ಕೆಲಸ ಮುಗಿಯೋಕೆ ಎಷ್ಟು ಗಂಟೆ ಆಗುತ್ತೆ? 6 ಗಂಟೆ. 6 ಗಂಟೆ. ಈಗ 550 ಲೀಟರ್ ಹಾಲು ಕರೆಯುವುದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಎಷ್ಟು ಗಂಟೆ ಬೇಕಾಗತ್ತೆ ಅದಕ್ಕೆ? ಹಾಲು ಕರೀಲಿಕ್ಕೆ 1-1.5 ಗಂಟೆ ಬೇಕು. ಎಷ್ಟು ಮಿಷಿನ್ 5. ಕರೆಂಟ್ ಅಲ್ಲೆಲ್ಲ ಚಾಲನೆ ಆಗುತ್ತೆ? ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಜನರೇಟರ್ ಡಬಲ್ ಇಂಜಿನ್ ಇದು, ಏನೋ ಸಮಸ್ಯೆ ಇಲ್ಲ. ಅದರ ಜೊತೆಗೆ ಇದನ್ನು ಕ್ಲೀನ್ ಮಾಡುವಂತದ್ದೆಲ್ಲ ಟ್ಯಾಂಕಿಯಲ್ಲಿ ನೀರು ಮೋಟರ್. ಅಂದ್ರೆ ಬೆಳಿಗ್ಗೆ ಎದ್ದುಕೊಂಡು ಫಸ್ಟ್ ಕೆಲಸನೇ ಕ್ಲೀನ್ ಮಾಡುವಂತದ್ದು. ಎಷ್ಟು ಗಂಟೆಗೆ ನಿಮ್ ಪೂರ್ತಿ ಕೆಲಸ ಮುಗೀತದೆ? ಪೂರ್ತಿ 9-10 ಗಂಟೆ ಆಗುತ್ತೆ. 10 ಗಂಟೆ. ಈ ಹಸುಗಳೆಲ್ಲ ಭಯಂಕರ ಒಂದು ಆತ್ಮೀಯತೆ ಅಲ್ಲ ಇದೆಲ್ಲ? ಎಲ್ಲ ಫ್ರೆಂಡ್ಸಾ ನಿಮ್ದು? ಏನು ಹೆಸರಿಟ್ಟಿದ್ದೀರ ಅದಕ್ಕೆ? ಏನು ಹೆಸರುಗಳಿಲ್ಲ, ಹೀಗೆ ನೀವು ಹತ್ರ ಬಂದ್ರೆ ಗೊತ್ತಾಗತ್ತಲ್ಲ. ನೋಡಿ, ಅದಕ್ಕೊಂದು ಭಾರಿ ಆತ್ಮೀಯತೆ ನಿಮ್ಮ ಹತ್ರನೇ ಬರ್ತಾ ಇದೆ ಅಲ್ಲ. ಸ್ನೇಹಿತರೆ, ಈ ರೀತಿ ಕೆಲಸಗಳೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಒಂದು ನಿಷ್ಠೆ ಇರುವಂತ ಕೆಲಸಗಾರರು ಮುಖ್ಯ. ನಮ್ಮ ಜೊತೆ ಹಾವೇರಿ ಅವರು ನಾಗರಾಜ್ ಅವರು ಇದ್ದಾರೆ. ನಾಗರಾಜ್, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇವ್ರಿ. ಈಗ ನೀವು ನಮ್ಗೊಂದು ಹೆಮ್ಮೆ ವಿಷಯ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿಗೆ ಬಂದು ತುಳು ಕೂಡ ಕಲ್ತಿದ್ದೀರಿ. ಹೌದು. ಎಂಚೊಲ್ಲಾರೆ ತೊಂದರೆ ತೊಂದರೆ ಯಾನ್ ಬರ್ತದೆ ಮೂಲ ಸುಮಾರು ವರ್ಷ ಅಂಡ್ ಏತರ ಸಂಡ್ ಯಾನ್ ಬರ್ತದೆ 24-25 ವರ್ಷ ಅಂಚ ಬತ್ತ ಬೇಟಿ ತುಳು ಕಲ್ತಾರೆ. ಇದು ಏರಿಯಾಗಲ ಗೊತ್ತಾಪ ಜನ ತಿರ್ಗಿನಾಗಬರ ಗೊತ್ತಾವುಜಿ ಅಂಚಾಂಡ್ಲ ನಾವು ಕನ್ನಡದೇ ಬಾದಿರ ಕದ ಇವಂಡ ಕನ್ನಡ ಮಸ್ತ್ ಜನ ಐನ ಕೇನ್ನಾಗಲ್ಲ ನಿಖಿಲಂಚಿದಾಗಲ್ಲ ಬರ ಮಸ್ತ್ ಜನ ಇಪ್ಪೆ. ಹೇಗಾಗತ್ತೆ ಇದ್ರದ್ದು ಕೆಲಸ ಎಲ್ಲ ಮಾಡ್ಲಿಕ್ಕೆ? ಈಗೆಲ್ಲ ನಮಗೆ ಬಹಳ ಖುಷಿ. ನಾವು 2:30 ಗಂಟೆ ರಾತ್ರಿನೇ ಎದ್ದು ದನಿಯವರೆಲ್ಲ ಬರೋದ್ರೊಳಗೆ ನಮ್ ಕೆಲಸ ಎಲ್ಲ ಮುಗಿಸಿ ಹುಲ್ಲೆಲ್ಲ ಹಾಕಿ ನಾವು ಹಾಲು 5 ಗಂಟೆ ಆಗುವಾಗ ಹಾಲು ಕರಲಿಕ್ಕೆ ಶುರು ಮಾಡ್ತೇವೆ. ಮತ್ತೆ 5 ಗಂಟೆ ಹಾಲು ಕರೆದ 6-6:30 ಕರೆದಾಗುತ್ತೆ. ಕರೆದಾದ್ಮೇಲೆ 7 ಗಂಟೆ ಒಳಗೆ ಹಾಲು ಕೊಂಡು ಹೋಗ್ತೇವೆ ನಾವು ಡಿಪೋಗೆ. 7 ಕಾಲಿಗೆ ಕೊಟ್ಟು ಮತ್ತೆ ವಾಪಸ್ ಬರ್ತೇವೆ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ನೀವು ಇದಕ್ಕೆ ಕೆಲಸಕ್ಕೆ? ಇದಕ್ಕೆ ಬಂದು 1 ವರ್ಷ ಆಯ್ತು. ಏನೇನು ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ರಿ ಇಲ್ಲಿ? ಇಲ್ಲಿ ಇಂಪ್ರೂವ್ಮೆಂಟ್ ಅಂದ್ರೆ ನಾನು ಬಂದಾಗಿಂದ ಅಂದ್ರೆ ಇಲ್ಲಿ ಕೆಲಸ ನೋಡಿ, ನಾನು ಇಲ್ಲಿ ಫಸ್ಟ್ಗೆ ಇವರು ಕುಪ್ಪೆಟ್ಟಿ ಹತ್ರ ಇದ್ದೆ, ಅಲ್ಲಿ ಕಲ್ತಾಗ ಇಲ್ಲಿ ಬಂದೆ. ಇಲ್ಲಿ ಬರುವಾಗ ಇವ್ರು ದನಿಯವ್ರು ನೋಡ್ಕೊಂಡೆಲ್ಲ ಕೆಲಸನ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದ್ವಿ. ಆಮೇಲೆ ನಮ್ಗೆಲ್ಲ ಅಭ್ಯಾಸ ಆಗೋಯ್ತು. ದನಿಯವ್ರು ಇದ್ರು ಮಾಡ್ತೇವೆ, ಇಲ್ಲಿದ್ರು ಮಾಡ್ತೇವೆ ನಾವು. ಅವ್ರಿದ್ರು ಕೂಡ ಮಾಡ್ತೇವೆ, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀವಿ. ಹೌದು. ಹುಲ್ಲು ಕಟ್ಟಿಂಗ್ ಮಾಡುವಂತದ್ದು, ಎಲ್ಲ ತರುವಂತದ್ದು, ಎಲ್ಲ ದನದ ಕೆಲಸ ಮಾಡುವಂತದ್ದು ಎಲ್ಲ ಮಾಡ್ತೇವೆ. ಊರಿಗೆ ಎಷ್ಟು ಟೈಮ್ ಒಂದ್ಸಲ ಹೋಗ್ತೀರಿ? ನಾವು ಏನಾರ ಈಗ ಒಂದು ಊರಲ್ಲಿ ಏನಾರ ಒಂದು ಇದು ಅರ್ಜೆಂಟ್ ಏನಾರ ಒಂದು ಕಾರ್ಯ ಐತೆ ಅಂದ್ರೆ 1 ತಿಂಗಳಿಗೆ ಒಂದ್ಸಲ ಹೋಗಿ ಬರ್ತೇವೆ. ಇಲ್ಲಾಂದ್ರೆ 2 ತಿಂಗಳಿಗೆ ಒಮ್ಮೆ ಇಲ್ಲೇ ನಿಲ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ ವ್ಯವಸ್ಥೆ ಹೇಗೆ? ದನಿಯವರು ತೊಂದ್ರೆ ಇಲ್ವಾ? ಏನಿಲ್ಲ, ನಮ್ಗ ಖುಷಿ ಆಗುತ್ತೆ ಅವ್ರು ನೋಡಿದ್ರ. ಅವ್ರಂತ ದನಿಯವರು ನಾನು ಇಲ್ಲಿ ಎಲ್ಲಿ ನೋಡ್ಲಿಲ್ಲ. ಅಲ್ಲ, ಒಂದು ಫ್ಯಾಮಿಲಿ ರೀತಿಯಲ್ಲಿ ಇದೀರಿ ನೀವು. ಸರ್, ಈಗ ಈ ಹಸುಗಳು ಅಂತ ಹೇಳಿದ್ರೆ ನಾವು ಮನುಷ್ಯರಿದ್ದಾಗೆ, ನಮಗೆ ಮನುಷ್ಯರಿಗೆ ಒಂದು 5 ಜನ ಮನೆಯಲ್ಲಿದ್ರೆ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ತ್ ಇಶ್ಯೂ ಬಂದೇ ಬರ್ತದೆ. ಅಂತದ್ರಲ್ಲಿ ಅವುಗಳಿಗೆ ಹೇಳ್ಕೊಳ್ಲಿಕ್ಕೆ ಆಗದೇ ಇರುವಂತ ಒಂದಷ್ಟು ಸಮಸ್ಯೆಗಳಿರ್ತದೆ.
ನೀವು ಹೇಗೆ ಆರೋಗ್ಯದ ಸಮಸ್ಯೆನೆಲ್ಲ ಮೇಂಟೈನ್ ಮಾಡ್ತೀರಿ? ಡಾಕ್ಟರ್ಗಳೆಲ್ಲ ಹೇಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರಾ? ಡಾಕ್ಟ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಪ್ರೈವೇಟ್ ಡಾಕ್ಟ್ರು ಅನ್ನುಗೌಟ್ರು ಅಂತ ಕರೆಯದವರು. ಹಾ. ಮತ್ತೆ ಅದಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದೇ ತನ್ನಿಂತಾನೆ ಅದೇ ಗೊತ್ತು ಮಾಡುತ್ತೆ ನಮ್ಗೆ. ಹೇಗೆ ಅದು? ಅದು ಗೊತ್ತಾಗೇ ಆಗುತ್ತೆ. ಹಾ. ಇಲ್ಲ ಅಂದ್ರೆ ಹೈನುಗಾರಿಕೆ ಮಾಡ್ಲಿಕ್ಕೆ ಇಲ್ಲ. ಹಾ, ಹಾ, ಹಾ. ಈಗ ಅಂದ್ರೆ ಆ ಒಂದು ಜ್ವರ secret first ಬಂದ್ರು ಗೊತ್ತಾಗ್ಬೇಕು, ಅದರ ಮನಸ್ಸಲ್ಲಿ ಏನಾಗ್ತದೆ? ಗೊತ್ತಾಗ್ಬೇಕು. ಹಾ, ಹಾ, ಹಾ. ಅದು ಫುಡ್ ಕೊಡುವಾಗ, ಹಿಂಡಿ ಕೊಡುವಾಗ ಮತ್ತು ಹುಲ್ಲು ಕೊಡುವಾಗ ಹಾ, ಮತ್ತೆ ಹಾಲು ಕರೆಯುವಾಗ ಹಾ, ಅದನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ಹಾ. ಅದೇ ಹೇಳುತ್ತೆ ನನ್ಗೆ ಇಂಥದ್ದೇ ಕಾಯಿಲೆ ಅಂತ. ಅಲ್ಲ, ಸಿಗ್ನಲ್ ಕೊಡ್ತದೆ. ಸಿಗ್ನಲ್ ಕೊಡುತ್ತೆ. ಹಾ, ಹಾ, ಹಾ. ಅದ್ರಲ್ಲೇ ಇದು ಮಾಡಿ ನಾವು ಇದು ಮಾಡೋದು. ಆಗ ತಂದು ಇಟ್ಟಿರ್ತಾರೆ ಡಾಕ್ಟ್ರು ಬರೋದು ಕಮ್ಮಿ, ಹಾ, ಡಾಕ್ಟ್ರ್ ಅಂತ ಬರೋದು ಕಮ್ಮಿ. ಹಾ. ಈಗ ಇದಕ್ಕೆ ಇನ್ಸಮಿನೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಈ ದೊಡ್ಡ ದೊಡ್ಡ ಎಚ್ಚಪ್ಪು ದನಕ್ಕೆ ಹಾ, ABS ಬ್ರೀಡ್ ಹಾಕ್ಬೇಕು. ಹೌದು. ಅದಕ್ಕೆ ಅನ್ನುಗೌಡ್ರು ಅಂತ ಹಾ, ಬರ್ತಾರೆ. ಹಾ, ಇಂಜೆಕ್ಷನ್ ನಿಲ್ಲಿಲ್ಲ ಅಂದ್ರೆ 2 ಸಲ 3 ಸಲ ಹಾ. ಮತ್ತೆ ಹೋರಿಗೆ ಕೊಡುದು. ಹಾ, 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 ಹಾ. ಹೋರಿ ಎಲ್ಲಿದೆ? ಹೋರಿ ಎಲ್ಲಿ ಉಂಟಲ್ವ, ಅದೇ ಹೋರಿ. ಇದು HF ಗೆಲ್ಲ ಆಗತ್ತ, ತೊಂದ್ರೆ ಇಲ್ಲ? ಆಗುತ್ತೆ ಆಗುತ್ತೆ. ಹಾ, ಹಾ. ಅದೇ ಕರು ಯಾವ ಟೈಪ್ ಅಲ್ಲಿ ಬರ್ತದೆ ಅದು? ಅದು ರೆಡ್ ಸಿಂಧಿ, ರೆಡ್ ಸಿಂಧಿ ಬರ್ತದೆ. ಜರ್ಸಿಯಲ್ಲಿ ಬರುತ್ತೆ. ಹಾಲೆಲ್ಲ ಅಷ್ಟೇ ಕೊಡ್ತದೆ? ಹಾಲು ಸ್ವಲ್ಪ ಕಮ್ಮಿ ಬರುತ್ತೆ. ಹಾ, ಇವುಗಳಿಗೆ ಅಷ್ಟು ಹಾಲು ಬರೋದಿಲ್ಲ ಅಲ್ಲ? ಬರಲ್ಲ. ಹಾ, ಹಾ, ಹಾ. ಈ ರೀತಿ ನೀವು ಹೇಳಿದ್ರಲ್ಲ, ಅವುಗಳಿಗೆ ಏನಾದ್ರು ಸಮಸ್ಯೆಗಳಾದ್ರೆ ಅವುಗಳೇ ಹೇಳ್ತವೆ ಅಂತ ಹೇಳಿ, ನಿಮ್ಮ ಹತ್ರ ಅದಕ್ಕೆ ಬೇಕಾಗಿರೋದು ರೆಡಿ ಇರ್ತದೆಲ್ಲ? ರೆಡಿ ಇರ್ತದೆ, ಸ್ಟಾಕ್ ಇರ್ತದೆ. ಸ್ಟಾಕ್ ಇರುತ್ತೆ. ಹಾ, ಹಾ. ಸ್ಟಾಕ್ ಇಲ್ಲ ಅಂದ್ರೆ ಅವಾಗ್ಲೇ ಹೇಳಿದ್ರೆ, ಬೆಳಿಗ್ಗೆ ಹೇಳಿದ್ರೆ ಸಂಜೆ ಅಷ್ಟೊತ್ತಿಗೆ ತರಿಸಿ ಕೊಡ್ತಾರೆ. ರೆಡಿ ಇರ್ತಾರೆ. ರೆಡಿ ಇರ್ತದೆ. ಹಾ. ನಮ್ಮ ಕಲ್ಲೇರಿಯಲ್ಲಿ ಸಂತೋಷ್ ಡಾಕ್ಟರ್ ಇದ್ದಾರಲ್ವ, ಹಾ. ಮೆಡಿಕಲ್, ಅವರು ತಂದು ಅವ್ರು ಮಾಡ್ತಾರೆ. ಈಗ ಸಾಧಾರಣ ನಾವೆಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಮಾತಾಡುವಾಗೆಲ್ಲ ಸಕ್ಸಸ್ ಸ್ಟೋರಿ, ಯಶಸ್ಸಿನ ಬಗ್ಗೆ ಮಾತ್ರ ಮಾತಾಡ್ತೇವೆ. ಆದ್ರೆ ಇದ್ರ ಹಿಂದ್ಗಡೆ ಸ್ವಲ್ಪ ಪರಿಶ್ರಮ, ಕಷ್ಟ, ನೋವುಗಳು ಕೂಡ ಇರ್ತದೆ. ಅಷ್ಟೊತ್ತಿಗೆ ಎಲ್ಲ ಕೊಟ್ಟೆ. ಅಷ್ಟು ದನ 12 ಗಂಟೆ ಒಳಗಡೆ ಎಲ್ಲ ಒಂದೇ ಫಾರ್ಮ್ಗೆ ಕೊಟ್ಟಿದ್ದು. ಏನು ಕಾರಣ ಅದು? ಹಾಲು? ಅದು ಡೈರಿ ಅವ್ರದ್ದು ಡಿಗ್ರಿ ಇಲ್ಲ ಅಂತ ಹೇಳಿದ್ರು. ಹಾ. ಎಷ್ಟು ಲೀಟರ್ ಹಾಲು ಇತ್ತಾಗ? ಅವಾಗ 240 ಲೀಟರ್ ಹಾಲಿತ್ತು. ಹಾಗಾದ್ರೆ ಮಾರಾಟ ಮಾಡಿದ್ರು ದನಗಳನ್ನು? ಹೌದು, ಮಾರಿದ್ವಿ. ಹಾ, ಹಾ. ಆಗ ಬೇಸರ ಆಗಿ ಇದು ಸವಾಸ ಬೇಡ ಅಂತ ಏನಾಗ್ಲಿಲ್ವಾ? ಸವಾಸ ಒಂದು 3 ದಿವಸ ಮನೆಗೆ ಬರ್ಲಿಲ್ಲ ನಾನು. ಹಾ, 3 ದಿವಸ ಬಿಟ್ಟು ಮತ್ತೆ ಕೋಣ ತಂದೆ, ಕಂಬಳದ ಕೋಣ. ಹಾ. 1 ವರ್ಷ ಕಂಬಳದ ಕೋಣದಲ್ಲಿ ಇದ್ ಮಾಡಿದೆ. ಓಡಿಸಿದ್ರ? ಹಾ, ಕಂಬಳಕ್ಕೆ ತಗೊಂಡು? 3 ಜೊತೆ ಇತ್ತು. ಹೌದಾ? 3 ಜೊತೆ ಕೋಣ ಇತ್ತು. ಹಾ, 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 ಹಾ. ಕಂಬಳದ ಕಣದಲ್ಲೂ ನಿಮ್ಮ ಹೆಸರು ಕೇಳಿದಾಗಾದ್ರೆ ಒಂದು ಟೈಮ್ ಅಲ್ಲಿ ಅಲ್ಲ? ಹಾ. ಈ ಕಂಬಳದ ಒಂದ್ಸಲ ಹುಚ್ಚು ಸುರಾಯಿತು ಅಂತ ಹೇಳಿದ್ರೆ ಅದು ಮತ್ತೆ ಬಿಡುದೇ ಇಲ್ಲಲ್ಲ? ಮತ್ತೆ ಇಲ್ಲ, ಹೇಗೆ ಈಗ ಮಾಡ್ತಿದ್ದೆ, ವಾಪಸ್ ಮಾಡ್ತಿದ್ದೆ. ಈಗ ಮಾಡಿದ್ರೆ ಹಾ, ಮಕ್ಳಿಗೆ ಭಯಂಕರ ಇಂಟ್ರೆಸ್ಟ್. ಹಾ, ಅವ್ರ ಅದ್ರ ಫೀಲ್ಡ್ಗೆ ಹೋಯ್ತಂದ್ರೆ ಮತ್ತೆ ಕಲಿಯೋದಿಲ್ಲ. ಹಾ, 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 ಹಾ. ಹಂಗಾಗಿ ಬಿಟ್ಟಿದ್ದೆ. ಇಲ್ಲ ಅಂದ್ರೆ ಈಗ್ಲೂ ತರುದಂತ ಇತ್ತು. ಮೊನ್ನೆ ಹೋಗಿದ್ದೆ ಒಂದು ಕೋಣ ನೋಡ್ಲಿಕ್ಕೆ. ಹಾ. ಸ್ವಲ್ಪ ದೊಡ್ಡದಾದ್ಮೇಲೆ ತನ್ನಿ ಇನ್ನು. ತರ್ಬೇಕು. ಇನ್ನು ಮಕ್ಳು ಅವನಿಗೆ ಹಾ, ಒಂದೊಂದು ಇದರದ್ದೇ ಒಂದು ಹಾ. ಡಾಕ್ಟರ್ ಏನಾದ್ರು ಕಲಿಸುವಂತ ಇದುಂಟು. ಹಾ, ನೋಡ್ಬೇಕು ಏನಾಗುತ್ತೆ ಹಾ, ಅಂತ. ಹಾ, ಹಾ. ದೊಡ್ಡ ಮಗನಿಗೆ, ಅಲ್ಲ? ದೊಡ್ಡ ಮಗನ ಹಾ. ನೀವೇ ನಿಮ್ಮ ಹೆಸರಲ್ಲೇ ಓಡಿಸ್ತಿದ್ರಾ? ನನ್ನ ಹೆಸರಲ್ಲಿ ಮತ್ತೆ ತಂದೆ ಹೆಸರಲ್ಲಿ. ತಂದೆ ಹೆಸರಲ್ಲಿ? ತಂದೆ ಹೆಸರೇನು? ಅಬ್ದುಲ್ ಖಾದರ್ ಅಂತ. ಅವರು ನಾನು ಬರುವಾಗ ಇಲ್ಲೇ ನೋಡಿದ್ದೆ, ಅವರು ಇಲ್ಲಿ ಫುಲ್ ಕೆಲಸ ಮಾಡ್ತಿದ್ರು. ಇಲ್ಲ, ಅವರಿಗೆ ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಅಲ್ಲ, ಅದು ಗೊಬ್ಬರನ ಹಾಕ್ತಿದ್ರು, ಹಾ. ಬುಟ್ಟಿಯಲ್ಲೆಲ್ಲ ತಗೊಂಡು. ಈಗ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಹಾ. ಎಷ್ಟು ವರ್ಷ ಅವರಿಗೆ? ಅವರಿಗೆ ಈಗ ಒಂದು 74 ವರ್ಷ ಆಯ್ತು. ನೀವು ಒಬ್ರು ಕೆಲಸ ಮಾಡೋದು ದೊಡ್ಡ ವಿಷಯ ಅಲ್ಲ, ಸಾಧಾರಣ ಎಲ್ಲರೂ ಮಾಡ್ತಾರೆ. ಆದ್ರೆ ಇಡೀ ಫ್ಯಾಮಿಲಿನ ಅದಕ್ಕೆ ಸೆಟ್ ಮಾಡಿರ್ತಾರಲ್ಲ, ಮೈಂಡ್ ಸೆಟ್ ನ, ಹೇಗೆ ಅದು? ಮಕ್ಕಳು ಸಂದಿರುವಾಗ್ಲೇ 1-2 ದನ ಇತ್ತಂದ್ರೆ ಹಾ. ಮನೆಯಲ್ಲಿ ಹಾ, ಬೆಳಿಗ್ಗೆ ಬೇಗ ಎದ್ದು ಅವರನ್ನು ಕೊಟ್ಟಿಗೆಗೆ ಕರ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ ಅವ್ರ ಮೋರಿಯಲ್ಲಿ ಕೂರ್ತಾರೆ. ಹಾ. ಇದು ಫಸ್ಟ್ ಮಾಡ್ಲಿಕ್ಕೆ, ಹೈನುಗಾರಿಕೆ ಮಾಡ್ಲಿಕ್ಕೆ ಕಾರಣನೇ ಅದು. ನನ್ನ ಮಕ್ಕಳನ್ನು ಎಲ್ಲಿಯಾದ್ರೂ ಮೋರಿಯಲ್ಲಿ, ಎಲ್ಲಿಯಾದ್ರೂ ಯಾರ ಹತ್ರ ಆದ್ರೂ ಈ ಗ್ರಾಮದಲ್ಲಿ ಕೇಳಿ, ಹಾ, ಒಂದು ಆಟದ ಮೈದಾನ ಇಲ್ಲ, ಯಾವ್ದು ಇಲ್ಲ. ಹಾ, ಆಡುದಿದ್ರೆ ಶಾಲೆಯಲ್ಲಿ ಇದ್ರೆ ಮಾತ್ರ. ಹಾ. ಮನೆಗೆ ಬಂದ ಮೇಲೆ ಹೊರಗೆ ಹೋಗ್ಲಿಕ್ಕೆ ಇಲ್ಲ. ಅಲ್ಲ, ಅಂದ್ರೆ ಸಣ್ಣದ್ರಲ್ಲೇ ನೀವು ರೆಡಿ ಮಾಡ್ತೀರಿ. ಇಮ್ತಿಯಾಜ್ ಕೇಳಿದೆ, ಅವ್ರು ಹೇಳಿದ್ರು 4ನೇ ಕ್ಲಾಸಿಂದಾನೇ ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಒಟ್ಟಾರೆಯಾಗಿ ನಿಮ್ಮ ಸಮುದಾಯದಲ್ಲಿ ಸ್ವಲ್ಪ ಎಲ್ಲ ಸಮುದಾಯಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹೈನುಗಾರಿಕೆಯಲ್ಲಿ. ಕಮ್ಮಿ. ಆದ್ರೆ ನಾನು ತುಂಬಾ ಜನರ ಸಂದರ್ಶನ ಮಾಡಿದೆ, ನಿಮ್ಮ ಸಂಬಂಧಿಕರು ಇದಾರಲ್ಲ, ಅವ್ರ ಹೆಸರೇನು? ಇಸ್ಮಾಯಿಲಾ? ಇಸ್ಮಾಯಿಲ್ ಬಂದಾರ್. ಅವ್ರನ್ನು ಸಂದರ್ಶನ ಮಾಡಿದೆ. ಆಮೇಲೆ ಮೊನ್ನೆ ರಂಶಾದ್ ಅಂತ ಸಣ್ಣ ಹುಡುಗ, 20-25 ವರ್ಷದ ಹುಡುಗ, ಒಂದು 20 ದನ ಇಟ್ಟಿದ್ದಾರೆ. ಈ ರೀತಿ ತುಂಬಾ ಕಡಿಮೆ ಇರುವಂತದ್ದು. ಆದ್ರೂ ನೀವು ಮಾಡ್ತಿದ್ರಲ್ಲ, ಏನ್ ಹೇಳ್ತಾರೆ ಹೊರಗೆ ಎಲ್ಲ ಜನರೆಲ್ಲ, ನಿಮ್ ಸಂಬಂಧಿಕರು ಬೇರೆಯವರೆಲ್ಲ? ಸಂಬಂಧಿಕರು ಏನು ಹೇಳುದು, ಬಂದ್ರೆ ಅವರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ದನ ಹೆಂಗೆ ಮೇಂಟೈನ್ ಮಾಡ್ತೀಯ ಅಂತ. ಅದು ಬೇರೆ. ನಾನು ಮನೆಯಲ್ಲಿರಲ್ಲ, ನಂದು ಬೆರೋಲ್ ಫೀಲ್ಡ್ ಉಂಟಾ, ಅದಕ್ಕೆ ಹೋಗ್ತೇನೆ. ಬೋರ್ವೆಲ್ ಫೀಲ್ಡ್ ಅಂದ್ರೆ ಹೇಗೆ? ಪಾಯಿಂಟ್ ನೋಡುದು, ಗಾಡಿ ಬಿಡುದು, ಚಾಲೆಂಜ್ ಬೋರ್ ಇದ್ರು ಮಾಡ್ತೇನೆ. ಎಲ್ಲ ತಮಿಳ್ನಾಡಿಂದ ಬೋರ್ವೆಲ್ಗಳೆಲ್ಲ. ನಿಮ್ಮನ್ನು ಬೋರ್ವೆಲ್ಗೆ ಬೇಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲ? ಎಷ್ಟು % ನೀರು ತೆಗಿಸಿ ಕೊಡ್ಬೋದು ಅಂತ ಹೇಳ್ತೀರಿ ನೀವು? ಚಾಲೆಂಜ್ ಬೋರ್ ಅಲ್ಲ ಆದ್ರೆ ಅದು ಹೇಳ್ಲಿಕ್ಕೆ ಆಗಲ್ಲ, ಏರಿಯಾ ನೋಡಿ ಹೇಳ್ಬೇಕಷ್ಟೇ. 2-2.5 ಇಂಚು ನೀರು ಅಂದ್ರೆ ಅದು ಚಾಲೆಂಜ್ ಬೋರ್ಗೆ ಇದು ಮಾಡ್ತೇವೆ. ಸೆಗಣಿಯಿಂದ ಕೇವಲ ಹಾಲಿಂದ ಮಾತ್ರ ಅಲ್ಲ, ಸೆಗಣಿಯಿಂದನೂ ಕೂಡ ಅವರೊಂದಷ್ಟು ವ್ಯವಹಾರಗಳನ್ನು ಮಾಡ್ತಾರೆ.
ಸರ್ ಇದನ್ನ ಹೇಗೆ ನೀವು ಗೊಬ್ಬರವನ್ನೆಲ್ಲ ಮಾಡ್ತೀರಿ? ಗೊಬ್ಬರ ಅಂದ್ರೆ ಹಟ್ಟಿಯಿಂದ ಎಲ್ಲ ತೆಗೆದು ಗುಂಡಿಗೆ ಹಾಕ್ತೇವೆ. ಹಾ, ಗುಂಡಿಯಿಂದ ಮತ್ತೆ ಯಾರಿಗೆ ಬೇಕಾದ್ರೂ ಇಲ್ಲಿಂದಲೇ ಸೇಲ್ ಮಾಡುದು. ಎಷ್ಟು ಒಂದು ಬುಟ್ಟಿಗೆ? ಬುಟ್ಟಿ ಲೆಕ್ಕದಲ್ಲಿ ಕೊಡಲ್ಲ, ನಾವು ಪಿಕಪ್ ಲೆಕ್ಕದಲ್ಲಿ ಕೊಡುದು. ಒಂದು ಪಿಕಪ್ಗೆ ಎಷ್ಟು? ಒಂದು ಪಿಕಪ್ಗೆ 1,500 2,000 ಕೊಡ್ತಾರೆ. 2,000. ಹೇಗೆ ಎಲ್ಲಿಂದ ಲೋಡ್ ಮಾಡ್ತಾರೆ? ಇಲ್ಲಿ ಮೇಲೆನಾ? ಎಲ್ಲ ಇಲ್ಲಿಗೆ ಬರುತ್ತೆ ಗಾಡಿ. ಇಲ್ಲಿ ಬರುತ್ತಾ? ಇಲ್ಲಿಗೆ ಹತ್ರ ಬರುತ್ತೆ. ಯಾರಾದ್ರೂ ಇಲ್ಲಿ ಕಣಿಯೂರು ಒಂದು 5 ರಿಂದ 10 ಕಿಲೋಮೀಟರ್ ದೂರ, ಕರಾಯ, ಕಣಿಯೂರು, ಬಂದಾರು, ಗುರಾಯಂಕೆರೆ ಈ ಭಾಗದವರು, ಕೊಯ್ಯೂರು ಭಾಗದವ್ರು ನೋಡ್ತಿದ್ರೆ ಯಾರಿಗಾದ್ರು ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ನಂಬರ್ ಇಲ್ಲಿ ಹಾಕಿರ್ತೇವೆ. ಮತ್ತಂದ್ರೆ ಏನಂತಂದ್ರೆ ಹಾ, ನಮ್ಮ ಇದ್ರಲ್ಲಿ ಗೋಬರ್ ಗ್ಯಾಸ್ ಹಾ, ಇದು ಭಾರಿ ಇನ್ಕಮ್. ಹಾ, ಇದು 1 ವರ್ಷ 4 ತಿಂಗಳಾಯ್ತು ಇದೀಗ ಹಾ, ಗೊಬ್ಬರ ಗ್ಯಾಸ್ ಮಾಡಿ. ಹಾ, ವರ್ಷಕ್ಕೆ 1 ಅಂಡೆ ಇದ್ರೆ ಸಾಕಾಗುತ್ತೆ ನಮ್ಗೆ. ಅಲ್ಲ ಇಲ್ಲ ಅಂದ್ರೆ ತಿಂಗಳಿಗೆ 2 ಅಂಡೆ ಬೇಕಾಗ್ತಿತ್ತು. ಅಲ್ಲ, ಈಗ ವರ್ಷಕ್ಕೆ 1 ಅಂಡೆ ಇದ್ರೆ ವರ್ಷಕ್ಕೆ ಒಂದು ವರ್ಷಕ್ಕೆ 1 ಅಂಡೆ. ಎಷ್ಟು ಬುಟ್ಟಿ ಗೊಬ್ಬರ ಹಾಕ್ತಾರೆ ಇದಕ್ಕೆ? ಇದಕ್ಕೆ ಬೆಳಿಗ್ಗೆ 1 ಬುಟ್ಟಿ, ಸಾಯಂಕಾಲ 1 ಬುಟ್ಟಿ. ಅಂದ್ರೆ ಒಂದು ದನ ಸಾಕಿದವರು ಮಾಡಬಹುದು ಇದನ್ನು? ಮಾಡ್ಬೋದು. ಅಲ್ವಾ? ಈಗ ಸಾಧಾರಣ ನೀವು ಇಷ್ಟನ್ನು ಮಾಡಿದ್ರೆ ಇಡೀ ಊರಿಗೆ ಗ್ಯಾಸ್ ಕೊಡ್ಬೋದು. ಇದೆಲ್ಲವನ್ನು ಗ್ಯಾಸ್ಗೆ ಮಾಡಿದ್ರಲ್ಲ, ಕೊಡ್ಬೋದು. ನಿಮ್ಗೆ ಜಾಗ ಇದ್ರೆ ಮಾಡಬಹುದಿತ್ತು ಒಂದು ಪ್ರಾಜೆಕ್ಟ್. ಜಾಗ ಕಮ್ಮಿ ಆಯ್ತು ಅಲ್ಲ, ಇಲ್ಲಾಂದ್ರೆ ಇಷ್ಟು ಕಡೆದು ಮಾಡಿದ್ರೆ ತುಂಬಾ ಉಪಯೋಗ ಆಗ್ತಿತ್ತಲ್ಲ. ಇರಾನಿಗೆ, ಸೌದಿಗೆ, ಅಮೆರಿಕಕ್ಕೆ ಯಾವ್ದಾಗ ಯುದ್ಧ ಆದ್ರೂ ನಿಮ್ಗೆ ಇಲ್ಲಿ ಯಾರಿಗೂ ಯುದ್ಧ ಆದ್ರೂ ನಮ್ಗೆ ಏನು ಗ್ಯಾಸ್ ಇದ್ದು ತಲೆ ಬಿಸಿ ಇಲ್ಲ. ಕರೆಕ್ಟ್ ತಲೆ ಬಿಸಿ ಇಲ್ಲ. ಹೌದು, ಆ ರೀತಿ ಮಾಡಿದ್ರೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಆಗ್ತದೆ ಅಲ್ಲ. ಈಗ ನಮ್ಮ ಮನೆಯಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಕೆಲಸದವ್ರು 2 ಇದ್ದಾರೆ, ನಾವೊಂದು ಫ್ಯಾಮಿಲಿ. ಮತ್ತೆ ಆಚೆ ಈಚೆಯಿಂದ ದಿನಕ್ಕೆ 1 2 3 ಜನ ಇದ್ದೇ ಇರ್ತಾರೆ ಊಟಕ್ಕೆ ಅಂತ. ಎಲ್ರಿಗೂ ಗ್ಯಾಸ್ ಸಾಕಾಗುತ್ತೆ. ಎಷ್ಟು ಅಡಿಗೆ ಮಾಡಿದ್ರು ಗ್ಯಾಸ್ ಮುಗಿಯಲ್ಲ ಅಲ್ಲ. ಕುಚ್ಚಲಕ್ಕೆ ಎಲ್ಲ ಬೇಯ್ತದ ಈ ಗ್ಯಾಸ್ ಅಲ್ಲಿ? ಬೇಯ್ತದೆ. ಪವರ್ ಇದೆ. ಪವರ್ ಇದೆ. ಬಿಸಿನೀರಿಗೆಲ್ಲ ನಿಮಗೆ? ಬಿಸಿನೀರಿಗೆ ಮಾತ್ರ ನಾವು ಸೋಲಾರ್ ಯೂಸ್ ಮಾಡ್ತಾ ಇದ್ದೀವಿ. ಸೋಲಾರ್. ನೋಡಿ ಸ್ನೇಹಿತರೆ, ಪ್ರತಿ ದಿನನೂ ಕೂಡ ಈ ರೀತಿ ಒಂದು ಗಾಡಿ ಮಾಡ್ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಸುಲಭ ಅಲ್ಲ ಸರ್? ಗಾಡಿಯಲ್ಲಿ ಸುಲಭ. ಎಲ್ಲ ದನದ ತಗೊಂಡು ಹೋಗ್ಬೋದು. ಎಲ್ಲ ಇದಕ್ಕೆ ಹಾಕಿ ಇಲ್ಲಿಗೆ ಹಾಕ್ತಾರೆ. ಉಳಿದಿರುವಂತ ವೇಸ್ಟ್ ಹುಲ್ಲುಗಳು, ಇದು ಹುಲ್ಲು, ಅದು ಕೂಡ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತಲ್ಲ. ನೋಡಿ ಸ್ನೇಹಿತರೆ, ಬೇರೆ ಬೇರೆ ವಿಧದ ಹಸುಗಳು, ಅದರ ಜೊತೆ ಅದರ ಜೀವನ ಪದ್ಧತಿ, ಅದಕ್ಕೆ ಹಾಕುವಂತ ಫುಡ್ಗಳು, ಅದರ ವ್ಯವಸ್ಥೆಗಳು, ಇದೆಲ್ಲವೂ ಕೂಡ ಒಂದು ಮಾದರಿಯಾಗಿರುವಂತಹ ಒಂದು ಕೆಲಸ. ಒಂದು 24x7 ಅಂತೇಳಿ ಒಂದು ಜೀವಂತವಾಗಿರುವಂಥ ಹಸುವನ್ನು ಸಾಕೋದು ಅಂತ ಹೇಳಿದ್ರೆ ಪ್ರತಿ ದಿನ ಅಲರ್ಟ್ ಆಗಿರಬೇಕಾಗತ್ತೆ. ಅದಕ್ಕೋಸ್ಕರ ಇಡೀ ಫ್ಯಾಮಿಲಿ ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಿಮಗೆ ಮುಂದಿನ ದಿನಗಳಲ್ಲಿ ಯಾರಾದರೂ ಹೈನುಗಾರಿಕೆ ಮಾಡೋರು, 2 ಹಸು 3 ಹಸು ಸಾಕೋರು, ಹೆಚ್ಚಿನ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನಂಬರ್ ಹಾಕಿರ್ತೇವೆ. ಅದರ ಹತ್ರ ಮುಂದಿನ ದಿನಗಳಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹೆಚ್ಚಾಗಿ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಕೇವಲ ವಿಡಿಯೋ ನೋಡುವಂಥದ್ದು, ಫೋನಲ್ಲಿ ಮಾತನಾಡುವಂಥದ್ದಲ್ಲ. ಅವರಿಗೆ ಮಾತುಕತೆ ಮಾಡಿ ಒಂದ್ಸಲ ಫ್ರೀಯಾಗಿ ಮನೆಯಲ್ಲಿ ಇದ್ದಾಗ ನೀವು ಅವರ ಮನೆಗೆ ಬಂದರೆ ಅದು ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಆಗ ನಿಮಗೆ ಹೆಚ್ಚಿನ ಮಾಹಿತಿಗಳು ಪ್ರಾಕ್ಟಿಕಲ್ ಆಗಿ 1 to 1 ಮಾತಾಡಿದಾಗ ಹೆಚ್ಚಾಗಿ ಸಿಗುತ್ತೆ. ಕೇವಲ ಕೃಷಿ ಅಂತ ಹೇಳಿದಾಗ ನಾವು ಯಾವುದೋ ಫೋನಲ್ಲಿ ಯೂಟ್ಯೂಬ್ ನೋಡಿಯೇ ನಾವು ಮಾಡ್ತೇವೆ ಅನ್ನುವಂಥದ್ದಲ್ಲ. ನಮ್ಗೆಲ್ರಿಗೂ ಕೂಡ 1 to 1 ಮಾಹಿತಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮುಂದೊಂದಿನ ಈ ಫಾರ್ಮಿಗೆ, ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನವರು, ಖಂಡಿತವಾಗಿ ಭೇಟಿ ಕೊಡಲೇಬೇಕು. ಬನ್ನಿ, ಇನ್ನೊಂದಷ್ಟು ವಿಚಾರಗಳನ್ನು ಮಾತುಕತೆ ಮಾಡ್ತಾ ವಿಡಿಯೋನ ಮುಗಿಸೋಣ. ಸ್ನೇಹಿತರೆ, ಇಬ್ರಾಹಿಂ ಅವರು ಕೇವಲ ಅವರು ಮಾತ್ರ ಹೈನುಗಾರಿಕೆ ಮಾಡೋದಲ್ಲ, ತುಂಬ ಅವರ ಸ್ನೇಹಿತರಿಗೆ ಗೈಡೆನ್ಸ್ ಮಾಡ್ತಾರೆ. ಇವರು ನಮ್ಮ ಜೊತೆ ಸಂದೀಪ್ ಅಂತೇಳಿ ಯುವ ಕೃಷಿಕರು. ಇವ್ರ ಮನೆಯಲ್ಲಿ ಸುಮಾರು 20 ಹಸುಗಳನ್ನು ಇಟ್ಟಿದ್ದಾರೆ. ಮುಂದಿನ ಬಾರಿ ನಾನು ಇವ್ರದ್ದು ಕೂಡ ಸಂದರ್ಶನವನ್ನು ಮಾಡ್ತೇನೆ. ಸರ್, ಸಾಧಾರಣ ಒಬ್ಬರು ಒಂದು ಕೆಲಸವನ್ನು ಮಾಡುವಾಗ ಬೇರೆಯವರಿಗೆ ಹೇಗಿದೆ ಅಂತ ಹೇಳಿದಾಗ ನಾವು ಸಾಧಾರಣ ಹೆಚ್ಚಾಗಿ ಹೊರಗಿನ ಮಾರ್ಕೆಟಲ್ಲಿ ನೆಗೆಟಿವ್ ಮಾತಾಡ್ತೇವೆ. ಅದು ಯಾರಿಗೆ ಬೇಕು, ಸವಾಸ ಬೇಡ, ಈ ರೀತಿ ಎಲ್ಲ ಮಾತಾಡ್ತೇವೆ. ಆದರೆ ನೀವು ಒಂದು ಅತ್ಯುತ್ತಮವಾಗಿ ಗೈಡ್ ಮಾಡಿ ಮಾಡ್ತಾ ಇದ್ದೀರಿ. ಮತ್ತೆ ಈ ರೀತಿಯ ಒಂದು ಸೌಹಾರ್ದತೆ ಇದೆಲ್ಲ, ಎಲ್ಲ ಜಾತಿ ಬಂಧುಗಳು ಧರ್ಮದವರು ಒಟ್ಟಾಗಿ ನಿಂತು ಕೆಲಸ ಮಾಡುವಂಥದ್ದು, ಇದು ತುಂಬ ಇಂಪಾರ್ಟೆಂಟ್. ಸಾಧಾರಣ ತುಳುನಾಡು ಅಂತ ಹೇಳಿದಾಗ ಕೋಮು ಗಲಾಟೆಗಳು, ಹಿಂದೂ ಮುಸ್ಲಿಂ ಹೊಡೆದಾಡುವಂಥದ್ದು, ಇಂಥ ನ್ಯೂಸ್ಗಳೇ ಹೊರಗಡೆ ಎಲ್ಲ ಕಡೆ ವೈರಲ್ ಆಗ್ತಾ ಇರ್ತದೆ. ಅಂಥದ್ರ ಮಧ್ಯದಲ್ಲಿ ನೀವೆಲ್ಲರೂ ಕೂಡ ಒಂದು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೇರೆ ಬೇರೆ ಜನಜಾತಿಯವರು ಒಟ್ಟಾಗಿ ಕೆಲಸ ಮಾಡ್ತೀರಿ. ಹೇಗಾಗುತ್ತೆ ಸರ್ ಊರಲ್ಲಿ? ಅಂದ್ರೆ ನಾವು ಆ ತರ ಇದ್ರೆ ಮಾತ್ರ ಈ ಹೈನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯ. ಎಲ್ರನ್ನು ಒಟ್ಟಿಗೆ ನಾವು ಸರಿ ಇದ್ರೆ ಎಲ್ರೂ ಸರಿ ಇರ್ತಾರೆ ನಮ್ಮೊಟ್ಟಿಗೆ ಅಲ್ಲ. ಈಗ ನಾನು ದನ ಎಲ್ಲಿಂದಲೂ ಹೋಗಿ ತರ್ತೇನೆ, ತಮಿಳ್ನಾಡಿಂದ ತಂದಿದ್ದೇನೆ, ಲೆಟ್ರು ಮಾಡದೆ, ನಮ್ಗೆ ಏನು ಹೆದರಿಕೆ ಇಲ್ಲ. ಅಂದ್ರೆ ನಾವು ಇನ್ನು ಇಲ್ಲಿ ಏನು ಕೊಯ್ಲಿಕ್ಕೆ ತರುದಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರು ನಮ್ಮ ಊರಿನವ್ರು, ನಮ್ಮ ಗ್ರಾಮದಲ್ಲಿ ಆಗ್ಲಿ, ಹೊರಗಡೆ ಕೊಯ್ಯೂರ, ಬಂದಾರ, ಇಲ್ಲಿ ಹೋದ್ರು ನನ್ಗೆ ಯಾರು ಈ ತರ ಪ್ರಾಬ್ಲಮ್ ಮಾಡಿದವರೇ ಇಲ್ಲ. ಈಗ ನೋಡಿ, ಇವನು ಹೈನುಗಾರಿಕೆ ಮಾಡ್ತಾ ಇದ್ದಾನೆ, ಇವನಿಗೆ ಈಗ ಏನು ಪ್ರೋತ್ಸಾಹ ಬೇಕು? ಈಗ ನನಗೆ ಹುಲ್ಲು ಜಾಸ್ತಿ ಆಗ್ತಾ ಉಂಟು, ಅದು ಅವನಿಗೆ ಕೊಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಕುಪ್ಪೇಟಿಯಲ್ಲಿ ಒಂದು ಗೌಡ್ರು ಇದ್ದಾರೆ, ಅವರಿಗೂ ಕೊಡ್ತೇನೆ.
3-4 ಜನ ಇದ್ದಾರೆ ಅಲ್ಲ ನನ್ನ ಇದ್ರಲ್ಲಿ. ಕರೆಕ್ಟ್ ಒಂದು 20 ದನ ಇದ್ದವರು. ಹಾ ಅವ್ರಿಗೆಲ್ರಿಗೂ ಅವರು ನಮ್ಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಅವ್ರು ಬರ್ತಾರೆ, ಹಾ ಅವ್ರಿಗೆ ಸಮಸ್ಯೆ ಬಂದ್ರೆ ಈಗ ನಾನು ಹೋಗ್ತೇನೆ, ಒಟ್ಟಾಗಿ ಹೋಗ್ತೇವೆ. ಹಾಲಿನ ಡೈರಿದಲ್ಲಿ ಹಾಗೆ ಇದ್ರೆ ಮಾತ್ರ ನಡೆಯುತ್ತೆ. ನಮ್ದು ಇಲ್ಲಿ ಮಹಿಳಾ ಸೊಸೈಟಿ ತಿಲಿಗೋಡು ಮಹಿಳಾ ಸೊಸೈಟಿಗೆ ಹ್ಮ್ ಮತ್ತೆ ಡೈರಿ ಅವರು ಹಾಗೆ ಹ್ಮ್ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಹ್ಮ್ ಏನು ಸವಲತ್ತು ಬಂದ್ರು ಹ್ಮ್ ಕೂಡ್ಲೆ ನನ್ಗೆ ಫಸ್ಟ್ ತಿಳಿಸ್ತಾರೆ. ಹಾ ಅದು ನನಗೆ ಗೊತ್ತಾದ ತಕ್ಷಣ ಬೇರೆ ಬೇರೆ ಡೈರಿ ಅವ್ರಿಗೆ ನನಗೆ ಯಾರೆಲ್ಲ ಕ್ಲೋಸ್ ಇರ್ತಾರೆ ಹಾ ಅವ್ರಿಗೆಲ್ಲ ಹೇಳಿ ಹೇಳ್ತೇನೆ. ಕರೆಕ್ಟ್ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಮತ್ತೆ ಗೊತ್ತಾಗುದು, ಫಸ್ಟ್ ಗೊತ್ತಾಗುದು ಇಲ್ಲಿ ನನಗೆ. ಅಲ್ಲ ಕರೆಕ್ಟ್ ನಮ್ಮ ಅಧ್ಯಕ್ಷರೆಲ್ಲ ಭಾರಿ ಇದ್ ಮಾಡ್ತಾರೆ ನಮ್ಗೆ. ಅಲ್ಲ ಅತ್ಯುತ್ತಮವಾಗಿರುವಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಟಾಪ್ ಡೈರಿಗಳಲ್ಲಿ ಇದು ಒಂದು ಅಂತ ಅನ್ಕೊಂಡಿದ್ದೇನೆ. ಹಾಗೆ ನಮ್ಗೆ ಒಂದೊಳ್ಳೆ ಮಾಹಿತಿಯನ್ನು ಕೊಟ್ರಿ. ಈ ರೀತಿಯ ಕಂಟೆಂಟ್ಗಳನ್ನು ನಾವು ಹೆಚ್ಚು ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಒಂದು ವೈರಲ್ ಆಗಬೇಕು, ಹೆಚ್ಚೆಚ್ಚು ವ್ಯೂಸ್ ಆಗಬೇಕು ಅಂತಲ್ಲ, ಯಾರ್ಯಾರು ನೋಡ್ತಾರೆ ಅವರಿಗೆ ಇದು ಉಪಯೋಗ ಆಗಬೇಕು. ಹೌದು. ಯಾರು ಒಂದು 4 ದನ ಸಾಕುವನು ಅವನೊಂದು 10 ದನ ಹೇಗೆ ಸಾಕ್ಬೋದು, ಇನ್ನೊಂದು 20 ದನ ಸಾಕುವನು ಇನ್ನೂ ಹೆಚ್ಚು ಹೇಗೆ ಗೈಡೆನ್ಸ್ ಮಾಡ್ಬೋದು, ಮತ್ತೆ ನಿಮ್ಮ ವಿಡಿಯೋದಿಂದ ಏನಾದರೂ ಒಂದು ಪಾಯಿಂಟನ್ನು ಅವನು ಕಲ್ತರು ಕೂಡ ಅವನ ಕೃಷಿ ಜೀವನ, ಅವನ ಹೈನುಗಾರಿಕೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡುವಂಥದ್ದು. ಅತ್ಯುತ್ತಮವಾಗಿರೋ ಸಂದರ್ಶನ ಕೊಡ್ತೀರಿ. ನಮ್ಮ ಸಂಪೂರ್ಣ ಸಹಜ ಕೃಷಿ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು. ನಾನು ಇಷ್ಟು ದನ ಮಾಡ್ಬೇಕಿದ್ರು ಹಾ ನಮ್ಗೆ ಪ್ರೋತ್ಸಾಹ ಮಾಡುವವರು ನನ್ನ ಮಿಸಸ್ ಹಾ ಮತ್ತೆ ನನ್ನ ತಂದೆ ಇದ್ದಾರೆ. ಅವರು ಈಗ ಅಲ್ಲಿ ತೋಟಕ್ಕೆಲ್ಲ ಹೋದ್ರು. ಹಾ ಬೆಳಿಗ್ಗೆ ಬೇಗದ್ದು ಹೋಗಿ ಒಂದು 25 ಗಂಟೆ ಹುಲ್ಲು ಅವರು ಒಬ್ಬರೇ ಕಡಿತಾರೆ. ಅಲ್ಲ 74 ವರ್ಷ ಆದ್ರೂ ಹಾ ಒಂದು ಕಾಯಿಲೆ ಎಲ್ಲ ಏನಿಲ್ಲ. ಅಲ್ಲ ಅದೀಗ ನಮ್ಗಾದ್ರೂ ಅಷ್ಟೇ, ಹಾ ಈ ಕೆಲಸ ಮಾಡುವವರಿಗೆ ಯಾರಿಗಾದ್ರೂ ಅಷ್ಟೇ, ಹಾ ಯಾರ ಕೊಟ್ಟಿಗೆ ಅಲ್ಲಿ ದನ ಉಂಟು ಹಾ ಅವನಿಗೆ ಕಾಯಿಲೆ ಕಮ್ಮಿ. ನಾವು ಸ್ಕೂಲ್ಗೆ ಹೋಗುವಾಗ್ಲೂ ಅಷ್ಟೇ, ನಾವೆಲ್ಲ ಹಿಂದಿನ ಬೆಂಚಿನವರು. ಹಾ ಇವ್ರು ಏನ್ ಮಾಡ್ತಾರೆ, ಇವ್ರು ಯಾರ ಮನೆಗೆ ಗೊಬ್ಬರ ಹೊರ್ಲಿಕ್ಕೆ ಹೋಗ್ಬೇಕು, ಇಲ್ಲ ಅದು ಸುಮ್ನೆ. ಹಾ ನಮ್ಗೆ ಛಲ ಉಂಟಾ, ಹಾ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲ. ಇವಳು ಅಷ್ಟೇ, ಅವಳು ದೊಡ್ಡದೇನು ಕಲ್ತಿಲ್ಲ, ಆದ್ರೂ ಅವಳು ಈಗ ನಾನಿಲ್ಲ ಅಂದ್ರು ಹಾ ಅವಳು ಮತ್ತು ಮಕ್ಕಳು ಇದನ್ನು ಪ್ರಚಾರ ಮಾಡ್ಲಿಕ್ಕೋಸ್ಕರ ಯಾರಿಗೆ ಇದು ವಿಡಿಯೋ ಮಾಡಿದ್ದು ಅಲ್ಲ. ಹಾ ನೀವು ಬಂದಿದ್ದಕ್ಕೆ ನಮ್ಗೆ ಭಾರಿ ಸಂತೋಷ ಆಯ್ತು. ನಮ್ಮ ಕಡೆಯಿಂದ ಧನ್ಯವಾದ. ಓಕೆ ಸರ್, ಧನ್ಯವಾದ.